ವಯಸ್ಸು 21 ವರ್ಷ ಆಗ್ತಿದ್ದಂತೆ ಭಾರತೀಯ ಮಕ್ಕಳಿಗೆ ಸಂಕಷ್ಟ. ರದ್ದಾಗುತ್ತೆ H4 ವೀಸಾ, ಆಗಬೇಕು ಭಾರತಕ್ಕೆ ವಾಪಸ್. ಉತ್ತಮ ಜೀವನ ಕಟ್ಕೊಳ್ಬೇಕು, ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಸಂಬಳದ ಕೆಲಸ ತಗೊಂಡು ಅಲ್ಲೇ ಸೆಟ್ಲ್ ಆಗಿಬಿಡ್ಬೇಕು ಅಂದ್ಕೊಂಡು ಭಾರತದಿಂದ ಅಮೆರಿಕಕ್ಕೆ ಹೋಗಿರೋ ಲಕ್ಷಾಂತರ ಜನರಿದ್ದಾರೆ. ಅವರಲ್ಲಿ ಬಹುತೇಕರು ಒಳ್ಳೆ ಬದುಕು ಕಟ್ಕೊಂಡಿದ್ದಾರೆ. ಆದರೆ ಹೆಚ್ಚಿನವರಿಗೆ ಅಧಿಕೃತವಾಗಿ ಅಮೆರಿಕನ್ ಪ್ರಜೆ ಆಗೋದಕ್ಕೆ ಇನ್ನೂ ಗ್ರೀನ್ ಕಾರ್ಡ್ ಸಿಕ್ಕಿಲ್ಲ. ಕೆಲಸದ ಬಲದಿಂದ ಸಿಕ್ಕಿರೋ H1B ವೀಸಾ ಬಳಸ್ಕೊಂಡು 16 ವರ್ಷಗಳಿಂದ ಅಲ್ಲೇ ಬದುಕು ಸಾಕ್ತಾ ಇದ್ದಾರೆ. ಹಾಗೆ ಅವರ ಮಕ್ಕಳು ಕೂಡ ಅಮೆರಿಕದ ವಾತಾವರಣದಲ್ಲೇ ಬೆಳೀತಿದ್ದಾರೆ. ಆದರೆ ಆ ಮಕ್ಕಳ ವಯಸ್ಸು 21 ವರ್ಷಕ್ಕೆ ಹತ್ತಿರ ಆಗ್ತಿದ್ದಂತೆ ಆತಂಕ ಜೋರಾಗ್ತಿದೆ. ಪಾಲಕರಿಗೆ ಗ್ರೀನ್ ಕಾರ್ಡ್ ಸಿಗದೆ ಮಕ್ಕಳಿಗೆ ಅಮೆರಿಕದಲ್ಲೇ ಉಳಿಯೋಕೆ ಆಗ್ತಾ ಇಲ್ಲ. ಅಪ್ಪ ಅಮ್ಮನಿಗೆ ಇರೋ H1B ವೀಸಾ ಆಧಾರದ ಮೇಲೆ ಮಕ್ಕಳಿಗೆ ಕೊಟ್ಟಿದ್ದ H4 ವೀಸಾ ರದ್ದಾಗುತ್ತೆ. ಅಂದರೆ ಅಂಥ ಮಕ್ಕಳ ಸ್ಥಿತಿ ನಿಜಕ್ಕೂ ಅತಂತ್ರವಾಗಿ ಹೋಗುತ್ತೆ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ವಲಸೆ ನೀತಿಗಳು, ಅಮೆರಿಕದ ಪೌರತ್ವ ಪಡೆಯುವ ನಿಯಮಗಳು ಹಾಗೂ ವೀಸಾಗೆ ಸಂಬಂಧಿಸಿದ ಹಲವು ಬದಲಾವಣೆಗಳನ್ನು ತರಲಾಗಿದೆ. ಸೂಕ್ತ ದಾಖಲೆಗಳಿಲ್ಲದೆ ಅಮೆರಿಕದಲ್ಲಿರೋ ವಿದೇಶಗಳ ಅಕ್ರಮ ವಲಸಿಗರನ್ನ ಹುಡುಕಿ ಅವರು ಬಂಧಿಸಿ ವಾಪಸ್ ಅವರ ದೇಶಕ್ಕೆ ಬಿಟ್ಟು ಬರಲಾಗ್ತಿದೆ. ಈಗ H4 ವೀಸಾ ಅಡಿಯಲ್ಲಿ ಅಮೆರಿಕದಲ್ಲಿರೋರಿಗೂ ಕೂಡ ವಾಪಸ್ ಅವರ ಮೂಲ ಸ್ಥಾನಕ್ಕೆ ಗಡೀಪಾರು ಆಗಬೇಕಾದ ಅನಿವಾರ್ಯತೆ ಎದುರಾಗೋ ಆತಂಕ ಮನೆ ಮಾಡಿದೆ. ಅದರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಕೂಡ ಇದ್ದಾರೆ. ಏನಂದ್ರೆ ಭಾರತದಿಂದ H1B ವೀಸಾ ಆಧಾರದ ಮೇಲೆ ಅಮೆರಿಕದಲ್ಲಿ ಇದ್ದವರಿಗೆ ಅವರ ಮಕ್ಕಳನ್ನ ತಮ್ಮ ಜೊತೆಯಲ್ಲೇ ಇರಿಸ್ಕೊಳ್ಳೋಕೆ ಅಮೆರಿಕದಿಂದ H4 ಹೆಸರಿನ ವೀಸಾ ಕೊಡಲಾಗುತ್ತೆ. ಆದರೆ ಆ ಮಕ್ಕಳ ವಯಸ್ಸು 21 ವರ್ಷ ತಲುಪ್ತಿದ್ದಂತೆ ಅವರಿಗೆ ಪ್ರತ್ಯೇಕ ವೀಸಾ ಪಡೆಯೋದು ಅನಿವಾರ್ಯ ಆಗುತ್ತೆ. ಅಷ್ಟರಲ್ಲಿ ಅವರ ಪಾಲಕರು ಗ್ರೀನ್ ಕಾರ್ಡ್ ಪಡೆದಿದ್ರೆ ಮಕ್ಕಳು ಕೂಡ ಅಮೆರಿಕದ ಪ್ರಜೆಯಾಗಿ ಮುಂದುವರಿಯೋಕೆ ಅವಕಾಶ ಇರುತ್ತೆ. ಅಥವಾ 2 ವರ್ಷಗಳಲ್ಲಿ ಮಕ್ಕಳು ಪ್ರತ್ಯೇಕ ವೀಸಾ ಪಡೆಯೋದಕ್ಕೆ ಅವಕಾಶ ಇತ್ತು. ಈಗ ವಲಸೆ ನೀತಿಗಳಲ್ಲಿ ಕೆಲವು ಬದಲಾವಣೆ ಆಗಿರೋದ್ರಿಂದ ಅದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ಗಳಲ್ಲಿ ನಡೀತಿರೋ ಪ್ರಕರಣಗಳ ಪರಿಣಾಮ 21 ವರ್ಷ ಮುಟ್ಟಿರೋ ವಲಸಿಗರ ಮೇಲೆ ಆಗ್ತಾ ಇದೆ. ಬಹಳ ವರ್ಷಗಳಿಂದ ದೂರ ಉಳಿದಿದ್ದ ಭಾರತಕ್ಕೆ ಅವರೆಲ್ಲರೂ ಗಡೀಪಾರಾಗಿ ಬರಬೇಕಾದ ಒತ್ತಡ ಸೃಷ್ಟಿಯಾಗಬಹುದು. ಭಾರತದಲ್ಲಿ ಅವರ ಪಾಲಕರು, ಸಂಬಂಧಿಕರು, ಹತ್ತಿರದವರು ಇದ್ರೆ ಓಕೆ, ಇಲ್ಲಿ ಯಾರೂ ಆತ್ಮೀಯರಿಲ್ಲ ಅಂತ ಅಂದ್ರೆ ಅವರ ಕತೆ ಏನಾಗಬೇಕು? ಇದು ಒಂದು ಸಾಧ್ಯತೆ. ಆದರೆ ಮತ್ತೊಂದು, ಅಮೆರಿಕದಲ್ಲೇ ಹಲವು ವರ್ಷ ಬೆಳೆದಿದ್ರು ಕೂಡ ಹೊರಗಿನವರಂತೆ ಬದುಕು ನಡೆಸಬೇಕಾಗಂತ ಸ್ಥಿತಿ ಎದುರಾಗುತ್ತೆ. ಅವರಿಗೆ ಅಮೆರಿಕದ ನಾಗರಿಕರಿಗೆ ಸಿಗೋ ಯಾವುದೇ ಸವಲತ್ತುಗಳು ಇರೋದಿಲ್ಲ. 2023 ಮಾರ್ಚ್ ಮಾಹಿತಿಗಳ ಪ್ರಕಾರ ಅಮೆರಿಕದಲ್ಲಿರೋ ಭಾರತೀಯ ಕುಟುಂಬಗಳಿಗೆ ಗ್ರೀನ್ ಕಾರ್ಡ್ ಸಿಗೋದಕ್ಕೂ ಮುಂಚೆಯೇ ಅವರನ್ನು ಅವಲಂಬಿಸಿರೋ ಸುಮಾರು 1.34 ಲಕ್ಷ ಮಕ್ಕಳ ವಯಸ್ಸು 21 ವರ್ಷ ದಾಟಲಿದೆ. ಅಂದರೆ ಅವರೆಲ್ಲರೂ ಭಾರತಕ್ಕೆ ಗಡೀಪಾರು ಆಗಬೇಕಾಗಿ ಬರಬಹುದು. ವಯಸ್ಸು 21 ವರ್ಷ ದಾಟಿ H1B ವೀಸಾ ರದ್ದಾಗಿ ಅವರಿಗೆ ಮತ್ತೊಂದು ವೀಸಾ ಸಿಕ್ಕಲಿಲ್ಲ ಅಂದ್ರೂ ಕೂಡ 2 ವರ್ಷ ಅಮೆರಿಕದಲ್ಲಿ ವಾಸಿಸೋಕೆ DACA ಅಡಿಯಲ್ಲಿ ಅವಕಾಶ ಸಿಗ್ತಿದೆ. ಡೆಫರ್ಡ್ ಆಕ್ಷನ್ ಫಾರ್ ಚೈಲ್ಡ್ಹುಡ್ ಅರೈವಲ್ಸ್ ಅನ್ನೋದು ಇದರ ವಿಸ್ತೃತ ರೂಪ. ಅಕ್ರಮ ವಲಸಿಗರು ಕೂಡ ಈ ಕಾರ್ಯಕ್ರಮದ ಲಾಭ ಪಡೆದು 2 ವರ್ಷ ಅಮೆರಿಕ ವಾಸ ಮಾಡೋಕೆ ಅವಕಾಶ ಸಿಗ್ತಿತ್ತು. ಆದರೆ ಟೆಕ್ಸಾಸ್ನ ಕೋರ್ಟ್ ಇದರ ಅಡಿಯಲ್ಲಿ ಹೊಸ ಅರ್ಜಿದಾರರಿಗೆ ಅವಕಾಶ ಕೊಡೋದನ್ನು ನಿರ್ಬಂಧ ಹೇರಿದೆ. ಇದೇ ಕಾರಣದಿಂದ ಭಾರತೀಯ ಮೂಲದ ಮಕ್ಕಳ ಸ್ಥಿತಿ ಅತಂತ್ರದಲ್ಲಿದೆ. ಅವರ ಪಾಲಕರು ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿದರೂ ಕೂಡ ಅದಕ್ಕೆ ವೇಟಿಂಗ್ ಪೀರಿಯಡ್ 12 ವರ್ಷದಿಂದ 100 ವರ್ಷಗಳವರೆಗೂ ಇದೆ. ಅಂದರೆ ತಮ್ಮ ಜೀವಿತಾವಧಿಯಲ್ಲೇ ಅಮೆರಿಕದ ಪ್ರಜೆ ಆಗ್ತಾರೋ ಅನ್ನೋದಕ್ಕೂ ಯಾವುದೇ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಮಕ್ಕಳ ವಯಸ್ಸು 21 ವರ್ಷ ಆಗಿದ್ರೂ ಅವರೇನಾದರೂ ಕಾಲೇಜು ವಿದ್ಯಾರ್ಥಿ ಆಗಿದ್ರೆ ಅಥವಾ ಯಾವುದೇ ಕೋರ್ಸ್ ಮಾಡ್ತಾ ಇದ್ರೆ F1 ಸ್ಟೂಡೆಂಟ್ ವೀಸಾ ಪಡೆಯೋಕೆ ಅವಕಾಶ ಇರುತ್ತೆ. ಅದು ಕೂಡ ಅವರ ವಿದ್ಯಾಭ್ಯಾಸ ಮುಗಿಯೋವರೆಗೂ ಕೂಡ ಅಷ್ಟೇ. ಆ ವಿದ್ಯಾರ್ಥಿ ಅವತ್ತಿನಿಂದಲೇ ವಿದೇಶಿ ವಿದ್ಯಾರ್ಥಿ ಅಂತ ಪರಿಗಣಿಸಲಾಗುತ್ತೆ. ಎಷ್ಟೇ ವರ್ಷದಿಂದ ಅಮೆರಿಕದಲ್ಲೇ ಓದಿ ಅಲ್ಲೇ ಬೆಳೆದಿದ್ರೂ ಹಿಂದಿನಿಂದ ಸಿಗ್ತಿದ್ದ ಸರ್ಕಾರದ ಎಲ್ಲ ಹಣಕಾಸು ನೆರವುಗಳು ಬಂದಾಗ್ತವೆ. ಹೊರಗಿನವರು ಕಟ್ಟುವಷ್ಟು ಫೀಸ್ ಕಟ್ಟಬೇಕಾಗುತ್ತೆ. ನಿತ್ಯದ ಬದುಕು ಸಾಗಿಸೋಕ್ಕೂ ಹೆಚ್ಚುವರಿ ಹೊರೆ ಬೀಳುತ್ತೆ. ಉದಾಹರಣೆಗೆ ಅಮೆರಿಕದ ವಿದ್ಯಾರ್ಥಿ ಕಾಲೇಜ್ಗೆ 9 ಲಕ್ಷ ರೂಪಾಯಿ ಫೀಸ್ ಕಟ್ತಿದ್ರೆ H4 ವೀಸಾ ಎಕ್ಸ್ಪೈರ್ ಆದ ವಿದ್ಯಾರ್ಥಿ ಸುಮಾರು 40 ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ.
ಗ್ರೀನ್ ಕಾರ್ಡ್ ಸಿಗದ ಭಾರತೀಯರ ಕತೆ ಏನು? ಏನಾಗುತ್ತೆ ಅವರ ಮಕ್ಕಳ ಭವಿಷ್ಯ? ಗ್ರೀನ್ ಕಾರ್ಡ್ ಪಡೆಯೋಕೆ ನಿಯಮಗಳು ಕಠಿಣ ಆಗ್ತಾ ಇವೆ. ಹಾಗೆ 16 ವರ್ಷ ವೇಟಿಂಗ್ ಪೀರಿಯಡ್ ಇರೋದ್ರಿಂದ ಅಮೆರಿಕ ಪ್ರಜೆ ಆಗೋಕೆ ಸಾಧ್ಯವಾಗದೆ ಹೋಗ್ಬೋದು. ಅಲ್ಲಿನ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರು ನಿವೃತ್ತಿ ಪಡೆದು ಭಾರತಕ್ಕೆ ವಾಪಸ್ಸಾಗಿ ಇಲ್ಲಿ ಬದುಕು ಸಾಗಿಸ್ಬೋದು. ಆದರೆ ಚಿಕ್ಕ ವಯಸ್ಸಿನಲ್ಲೇ ಅಮೆರಿಕದ ವಾತಾವರಣ, ಅಲ್ಲಿನ ಫ್ರೆಂಡ್ಸ್, ಅಲ್ಲಿನ ಓದು ಎಲ್ಲ ಅಮೆರಿಕವೇ ಆಗಿ ಹೋಗಿರೋ ಮಕ್ಕಳಿಗೆ ಭಾರತ ಕೂಡ ಮತ್ತೊಂದು ಫಾರಿನ್ ಕಂಟ್ರಿಯೇ ಆಗಿ ಹೋಗುತ್ತೆ. ಇನ್ನು ಕೆಲವರು ಕೆನಡಾ ಅಥವಾ ಬ್ರಿಟನ್ಗೆ ವಲಸೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಮೆರಿಕದಷ್ಟು ಕಠಿಣ ಅಲ್ಲದ ಹಾಗೆ ಅಮೆರಿಕದಲ್ಲಿ ಬೆಳೆದವರಿಗೆ ಹತ್ತಿರ ಅನಿಸೋ ರಾಷ್ಟ್ರಗಳು ಅವು. ಇನ್ನು ಅಮೆರಿಕದಲ್ಲೇ ಹುಟ್ಟಿದ ಮಕ್ಕಳಿಗೂ ಆಟೋಮೆಟಿಕ್ ಆಗಿ ಸಿಗ್ತಿದ್ದ ಅಮೆರಿಕದ ಪೌರತ್ವದ ಹಕ್ಕನ್ನು ಟ್ರಂಪ್ ಸರ್ಕಾರ ರದ್ದು ಮಾಡಿದೆ. ಈಗ ಗ್ರೀನ್ ಕಾರ್ಡ್ ಅಲ್ಲದವರಿಗೆ ಕೆಲಸ ಪಡೆಯೋದು ಕೂಡ ಅತ್ಯಂತ ಕಷ್ಟಕರವಾಗಿದೆ. ಉದ್ಯೋಗಕ್ಕಾಗಿ H-1B ವೀಸಾ ಸಿಗಬೇಕು ಅಥವಾ ಟ್ರಂಪ್ ಈಗಷ್ಟೇ ಮಾರಾಟಕ್ಕೆ ಇಟ್ಟಿರೋ $5 ಮಿಲಿಯನ್ ಮೌಲ್ಯದ ಗೋಲ್ಡ್ ಕಾರ್ಡನ್ನು ಖರೀದಿಸಿ ಅಮೆರಿಕದ ಪ್ರಜೆ ಆಗಬೇಕು. ಈ ಎರಡೂ ಸಾಧ್ಯವಾಗದ ಜನಸಾಮಾನ್ಯರ ಕತೆ ಏನು ಅನ್ನೋದೇ ಸದ್ಯದ ಪ್ರಶ್ನೆ.